ಹಾಯ್ ಹೆಲೋ ನಮಸ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಹೊರಗಡೆಯಿಂದ ಯಾರು ಅಪ್ಪ ಅಂತೇಳಿ ಕರೆಯುವಾಗ ರಂಗನಾಥ್ ಶಾಕಲ್ಲಿ ನೋಡಿಬಿಡ್ತಾನೆ. ಇತ್ತ ಶಾಂತಿ ಕೂಡ ನೋಡಿಬಿಡ್ತಾಳೆ, ಇತ್ತ ಮೀನಾ ಕೂಡ ನೋಡಿಬಿಡ್ತಾಳೆ ಯಾರಿರ್ಬೋದು ಅಂತೇಳಿ. ರಂಗನಾಥನಿಗೆ ವಿಷಯನೇ ಗೊತ್ತಿರೋದಿಲ್ಲ ರವಿ ಮನೆಗೆ ಬರ್ತಾನೆ ಅಂತ. ಇತ್ತ ಶಾಂತಿ ರವಿ ಹತ್ರ ಬರ್ತಾಳೆ, ಇತ್ತ ರಂಗನಾಥ್ ಕೂಡ ಶಾಕಲ್ಲೇ ನಿಂತು ಬಿಡ್ತಾನೆ. ಇತ್ತ ಶಾಂತಿ ಹೇಳ್ತಾಳೆ ರೋಹಿಣಿಗೆ ಆರತಿ ತಟ್ಟೆ ತಗೊಂಡು ಬಾ ಅಮ್ಮ ಅಂತೇಳಿ. ರೋಹಿಣಿ ಮತ್ತು ಮೀನಾ ಇಬ್ಬರು ಸೇರಿ ಆರತಿ ಮಾಡ್ತಾರೆ ಇಬ್ಬರಿಗೆ. ರಂಗನಾಥನಿಗೆ ರವಿ ಮನೆ ಬರೋ ವಿಷಯನೇ ಗೊತ್ತಿರೋದಿಲ್ಲ. ಇತ್ತ ಸೂರ್ಯ ಬರ್ತಾನೆ, ರವಿಯನ್ನು ನೋಡಿ ನೀನು ಯಾಕೋ ಬಂದೆ, ಮನೆಗೆ ಹೋಗೋ ಹೊರಗೆ ಅಂತೇಳಿ ಹೇಳ್ತಾನೆ. ಇತ್ತ ಶ್ರುತಿಯ ಅಮ್ಮ ನನ್ನ ಮಗಳು ಈ ಮನೆ ಸೊಸೆ, ಅವರಿಬ್ಬರು ಇಲ್ಲೇ ಇರ್ತಾರೆ, ನನ್ನ ಮಗಳಿಗೆ ಇಲ್ಲೇ ಇರೋ ರೈಟ್ಸ್ ಇದೆ ಅಂತೇಳಿ ಹೇಳ್ತಾಳೆ. ಇತ್ತ ಮೀನಾ ರಂಗನಾಥನಿಗೆ ಹೇಳ್ತಾಳೆ, ನೀವು ಕೋಪ ಮಾಡ್ಕೋ ಬದಲು ಇವರಿಬ್ಬರು ಮುಂದಿನ ಜೀವನ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ವಾ ಮಾವ ಅಂತೇಳಿ ಹೇಳ್ತಾಳೆ. ಅವರಿಬ್ಬರು ಇರಬೇಕಾದದ್ದು ಇಲ್ಲೇ ಅಲ್ವಾ ಅಂತೇಳಿ ಮೀನಾ ರಂಗನಾಥನಿಗೆ ಹೇಳ್ತಾಳೆ. ಮೀನಾ ರಂಗನಾಥನಿಗೆ ಹೇಳುವಾಗ ಸೂರ್ಯ ಮೀನನನ್ನು ಸಿಟ್ಟಲ್ಲಿ ನೋಡ್ತಾ ಇರ್ತಾನೆ. ಇವತ್ತಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಇನ್ನು ನಾಳೆ ಹೊಸ ಸಂಚಿಕೆಗಳೊಂದಿಗೆ ಬರ್ತೇನೆ. ಧನ್ಯವಾದಗಳು.